ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಾನವಿದೆ. ಇಲ್ಲಿಗೆ ಅದಾವ ಶಕ್ತಿಯು ನನ್ನನ್ನು ಕರೆತಂದಿತು ನಾ ಕಾಣೆನಲ್ಲ. ದೇವ ಭಗವಾನ್ ಭಾಸ್ಕರ, ಈ ನನ್ನ ಜನ್ಮದ ರಹಸ್ಯವು ನಿನಗೆ ತಿಳಿದಿರಲೇಬೇಕು. ನನ್ನ ಜನ್ಮದ ವೃತ್ತಾಂತದ ಅಂಧಕಾರವನ್ನು ಬಿಡಿಸಿ ನನ್ನನ್ನು ಉದ್ಧರಿಸು ದೇವಾ, ಉದ್ಧರಿಸು. ಸಪ್ತಾಶ್ವರತ ಮಹಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತ ಪದ್ಮಧರಂ ದೇವಂ ತ್ವಂ ಸೂರ್ಯಂ ಪ್ರಣಮಾಮ್ಯಹಂ तं सूर्यं प्रणमाम्यहम् ಅರೆಯಲಾಗದ ಘೋರಸನ್ ದೇಹದಾತ್ಮೆಯೊಳುಗಿನೇನಾ ಅರಿಯಲಾಗದ ಘೋರಸನ್ ದೇಹದಾತ್ಮೆಯೊಳುಗಿನೇನ ಮನದೆ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರ ಬೆಳಗಿಸಿಂದೋ ಭಾಸ್ಕರ ಅರಿಯಲಾಗದ ಘೋರ ಸಂದೇಹ ಒಂದು ಬಂದವರೆಂಬ ಪಾಶಕ್ಕೆ ಸಿಲುಕಿ ನೊಂದಿಗೆ ನಿಂದು ತಾಪದಿ ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದಿಗೆ ನಿಂದು ನೀಗಿಸೋ ಶೋಧನೆಯ ಗೈಯದೆ ಭಾಸ್ಕರ ನೀಗಿಸೋ ಶೋಧನೆಯ ಗೈಯದು ಶಾಂತಿ ನೀಡೋ ಶ್ಯಾಮಲಾಂಗ ಶಾಂತಿ ನೀಡೋ ಶ್ಯಾಮಲಾಂಗ ಅರಿಯಲಾಗದ ಘೋರ ಸಂದೇಹ ಭಾಸ್ಕರ 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 ಓಂ ಭಾಸ್ಕರಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಓಂ ಭಾಸ್ಕರಾಯ ನಮಃ. ಕರ್ಣ ಕಂದ ಕರ್ಣ ಯಾರು ತಾಯಿ ನೀನು? ನನ್ನ ಏಕಾಗ್ರತೆಯನ್ನು ಏಕೆ ಭಂಗಪಡಿಸಿದೆ ತಾಯಿ? ಕಂದ, ನೀನು ಪೂಜಿಸುವ ಸರ್ವ ಸಾಕ್ಷಿಯ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸ ಶ್ರೀ ನಾನಲ್ಲವೇ ಕಂದ? ನೀನು ಏನು ಹೇಳುತ್ತಿರುವೆಯೋ ನನಗೊಂದು ತಿಳಿಯದು ತಾಯಿ. ಆದರೆ ಆ ನನ್ನ ಚಿಕ್ಕಂದಿನ ನೆನಪುಗಳನ್ನು ಚೇತರಿಸುತ್ತಿದೆ. ನೀನು ಯಾರು ತಾಯಿ? ನಮ್ಮಿರುವರ ಸಂಬಂಧವೇನು? ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನನ್ನು ಉದ್ಧರಿಸಬಲ್ಲಯ್ಯ ತಾಯಿ. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು. ಕುಂತಿ? ಹೌದು ಕಂದ, ನಿನ್ನ ಹೆತ್ತ ತಾಯಿಯಾದ ನಾನು ಕುಂತಿ. ಕುಂತಿ ರಾಜಮಾತೆ, ಪಾಂಡವರ ಜನನಿ, ಆ ನನ್ನ ಪರಮ ವೈರಿ ಅರ್ಜುನನ ತಾಯಿ. ಚಚೆ, ಶ್ರೀಕೃಷ್ಣ ಪರಮಾತ್ಮನು ಕುಂತಿಯೇ ನಿನ್ನ ತಾಯಿ ಎಂದು ಹೇಳಿದ ಮಾತು ಈಕೆಯ ಮಾತಿನಿಂದ ಸ್ಥಿರಪಟ್ಟಿತು. ಈಕೆಯೋ ನನ್ನ ಜನ್ಮದಾತೆ. ಧನ್ಯನಾದೇನು ತಾಯಿ, ಧನ್ಯನಾದೆ. ಬಹುದಿನದ ಬಯಕೆ ಫಲಿಸಿತಮ್ಮ.
ನಮಸ್ಕರಿಸುವನು ತಾಯಿ, ನಮಸ್ಕರಿಸುವನು. ಕೀರ್ತಿಶೀಲನಾಗ ಮಗನೇ, ಕೀರ್ತಿಶೀಲನಾಗ ಕಂದ. ಕೀರ್ತಿ ಕೀರ್ತಿ ನನ್ನದು ಕೀರ್ತಿ. ಅದೆಂತ ಕೀರ್ತಿ ಅಮ್ಮ ನನ್ನದು, ಅದೆಂತ ಕೀರ್ತಿ ಅಮ್ಮ ನನ್ನದು. ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಡಲು ಅಮ್ಮ ನಾನು ಮಾಡಿದ ಅಪರಾಧ ಹೋದ್ರು ಏನು ತಾಯಿ? ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಅಮ್ಮ, ಈ ಪಾಪಿ ಕರ್ಣನ ದೇಹವನ್ನು ಅಲ್ಲಿರುವ ಜಲಚರಗಳು ತಿನ್ನಲಿಲ್ಲ ತಾಯಿ, ತಿನ್ನಲಿಲ್ಲ, ತಿನ್ನದೆ ಬಿಟ್ಟವು ತಾಯಿ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ಮರಿಗಳನ್ನು ಅದೆಷ್ಟು ಪ್ರೀತಿ, ಮಮತೆ, ವಾತ್ಸಲ್ಯದಿಂದ ಸಾಕಿಸಲು ಮನುಷ್ಯನಾದ ನಾನು, ಮನುಷ್ಯ ಮಾತ್ರನಾದ ನಾನು ಅಂತ ಅಪರಾಧವಾದರೂ ಏನು ಇದೆ ತಾಯಿ? ಏನು ಇದೆ? ನಿನ್ನ ಸಮೇತ ಈ ಪ್ರಪಂಚದಲ್ಲಿ ಸೂತಃ ನೀಚ ಹೀನ ಕುಲದವ ಎಂದು ದೂಡಿ ಬಿಟ್ಟಿದ್ದಾಗ ತಾಯಿ, ನೀನು ಸೂತನಲ್ಲ ಎಂದು ತಿಳಿಸಿ ಸಮಾಧಾನ ಪಡಿಸಬಹುದಾಗಿತ್ತಲ್ಲ ತಾಯಿ. ಇರಲಿ ತಾಯಿ, ಇಷ್ಟು ದಿನದ ಮೇಲಾದರೂ ಮಗನೆಂಬ ಮಮಕಾರ ಬಂದಿತ್ತಲ್ಲ ತಾಯಿ, ವಾತ್ಸಲ್ಯ ಬಂದಿತ್ತಲ್ಲ. ಈ ಉಪಕಾರವನ್ನು ನಾನು ಹೇಗೆ ಮರಲಿ ತಾಯಿ? ನಿನ್ನನ್ನು ದೂಷಿಸಿದರೆ ಪರಮ ಪಾತಿಕೆ ಆಗುವನು ತಾಯಿ. ಆಗಲಿ ತಾಯಿ.
ನನ್ನಲ್ಲಿ ತಿಳಿದಂತಿರುವುದು. ಕಂದ, ನಾನು ಬಾಲ್ಯದಲ್ಲಿ ಮಾಡಿದ ಅಪರಾಧಕ್ಕಾಗಿ ಅಂದಿನಿಂದ ಇಂದಿವರೆಗೂ ಅದೆಷ್ಟು ನೊಂದು ಬೆಂದನು ಕಂದ. ಮಗನೇ, ನೀನು ಪಟ್ಟಿರುವ ಕಷ್ಟಕ್ಕೆಲ್ಲ ನಾನೇ ಕಾರಣ. ನನ್ನನ್ನು ಕ್ಷಮಿಸು ಮಗನೇ, ನನ್ನನ್ನು ಕ್ಷಮಿಸು ಕಂದ. ಪರಮ ಪೂಜ್ಯಳಾದ ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ಮೊದಲೇ ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ಮಾಡಿಯೇ ಮಗನೇ? ವೀರ ಮಾತೆಯಾದ ನಿನ್ನ ಪಾದ ಸೇವೆ ಮಾಡುತ್ತಿರುವರಲ್ಲ ಆ ಪಾಂಡವರು ತಾಯಿ, ಆ ಪಾಂಡವರು ತಾಯಿ ಸುಕೃತ ಶಾಲೆಗಳು. ಅಂತ ಭಾಗ್ಯವು ಈ ಪಾಪಿ ಕರ್ಣನಿಗೆ ಎಲ್ಲಿ ಲಭಿಸುವುದು ತಾಯಿ, ಎಲ್ಲಿ ಲಭಿಸುವುದು? ಅಮ್ಮ, ಹಾಗಿದ್ದು ಆಗಿ ಹೋಯಿತು. ಈಗಲಾದರೂ ನಿನ್ನ ತಮ್ಮಂದರೊಡನೆ ಸೇರಿ ಸುಖವಾಗಿ ಬಾಳು ಕಂದ. ಆ ಪಾಪಿ ವೈರಿಗಳಾದ ಆ ಕವರೊಡನೆ ಸೇರಿ ಪಾಂಡವರಿಗೆ ಕೇಡನ್ನು ಹರಯಿಸಬೇಡ ಮಗನೇ. ಸೌಭಾತ್ರ ದಾನವನ್ನು ಮಾಡು ಕಂದ. ಈ ಒಂದು ಮಾತನ್ನು ಬಿಟ್ಟು ಬೇರೆ ಏನು ಬೇಕಾದರೂ ಕೇಳು ತಾಯಿ, ಅಗತ್ಯವಾಗಿ ನಡೆಸಿಕೊಡುವೆನು. ನನ್ನ ಶರೀರದಲ್ಲಿ ಕ್ಷತ್ರಿಯ ತೇಜಸ್ಸು ಅಣುವಿನಷ್ಟಿರೋ ತನಕ ಸ್ವಾಮಿ ದ್ರೋಹ, ಮಿತ್ರ ದ್ರೋಹ ನಾನು ಮಾಡಲಾರೆನು ತಾಯಿ, ಮಾಡಲಾರೆ. ಎಂತ ತಾಯಿ ನಾನು, ನಿನ್ನಲ್ಲಿ ಶರಗನೊಡ್ಡಿ ಬೇಡಿಕೊಳ್ಳುವೆನು. ಪಾಂಡವರನ್ನು ಉಳಿಸು ಮಗನೇ, ಅವರೊಡನೆ ವೈರತ್ವವನ್ನು ಕಳೆ ಕಂದ. ಅಮ್ಮ, ಹೀಗೆ ನಡೆಯಬೇಕೆಂದು ಆ ವಿಧಿಯ ಸಂಕಲ್ಪ ಇರುವಾಗ ಅದನ್ನು ತಪ್ಪಿಸಲು ಯಾರಿಂದ ಸಾಧ್ಯ ತಾಯಿ? ಯಾವ ಮಹಾನ್ ಸಾಧನೆಗಾಗಿ ನಾವು ಹೀಗೆ ಹುಟ್ಟಿ ಬೆಳೆದು ಪರಸ್ಪರ ಸ್ನೇಹ ವೈರತ್ವವನ್ನು ಆಚರಿಸುವಂತೆ ಆ ದೈವ ಸಂಕಲ್ಪ ಇರುವಾಗ ಅದನ್ನು ತಪ್ಪಿಸಲು ಯಾರಿಂದ ಸಾಧ್ಯ ತಾಯಿ? ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ಪೊರೆದಾತನು ನನ್ನನ್ನು ನಂಬಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಿರುವಾಗ ಆತನನ್ನು ತೊರೆಯುವುದು ಧರ್ಮವೇ? ಹಾಗೂ ಒಂದು ವೇಳೆ ತೊರೆದರೆ ಕೊಲೆಪಾತಕ್ಕೆ ಆಗುವುದಿಲ್ಲವೇ? ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನು ಇಂಥ ನೀಚನೇ ಎಂದು ಚಪಿಸಿದೇರೆ. ಈಗಿರುವ ನೀತಿಯಲ್ಲಿ ವೀರಮಾತೆಯಾದ ನೀನೇ ನನಗೆ ಹಿತಬೋಧನೆ ಮಾಡುವೆಯಾ ತಾಯಿ? ನೀನು ಹೇಳುವುದು ನಿಶ್ಚಯ. ಆದರೆ ಪಾಂಡವರು ನಿನ್ನ ಬೆನ್ನ ಹಿಂದೆ ಹುಟ್ಟಿದ ಸಹೋದರರಲ್ಲವೇ? ಅವರನ್ನು ಕಾಪಾಡುವುದು ಹಿರಿಯನಾದ ನಿನ್ನ ಕರ್ತವ್ಯವಲ್ಲವೇ ಕಂದ? 6 ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ಣಾರೆ ಕಂಡು ಸಂತೋಷ ಪಡಬಾರದೆ ಮಗನೇ? ಹೇಳು ಕಂದ, ಹೇಳು ಮಗನೇ. ರವಿಕುಲ ತಿಲಕನು ನಾನಲ್ಲ ತಾಯೇ, ರಾಜ್ಯದ ಬೇಲೆ ಎನಗೇಕೆ ಬಯಕೆ? ರವಿಕುಲ ತಿಲಕನು ನಾನ
ಇದುವರೆಗೂ ಆ ಸಹೋದರರ ಭಾವನೆಯೇ ನನಗೆ ತೋರಲಿಲ್ಲ. ಅದು ನನ್ನ ತಪ್ಪಿ. ನೀ ಹೇಗೆ ತಾಯಿ ಭಯಪಡುವೆ? ಅವರನ್ನು ಕಾಪಾಡಲು ನನ್ನಿಂದ ಸಾಧ್ಯವೇ? ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಅಭಯವನ್ನು ನೀಡಿರುವಾಗ ಅವರ ಪ್ರಾಣಕ್ಕೆ ಭಯವಿಲ್ಲಿ ತಾಯಿ. ಬಿಡು ತಾಯಿ ನಿನ್ನ ಮನದ ಚಿಂತೆಯನ್ನು. ಇಲ್ಲ, ಲೋಕೈಕ ವೀರನಾದ ನೀನು ಆ ಸುಯೋಧನಲ್ಲಿ ಸೇರಿ ಯುದ್ಧವನ್ನು ಹೂಡಿರುವಾಗ ನಾನು ಹೇಗೆ ತಾನೇ ಭಯಪಡಿರಲಿ? ಹೋಗಲಿ, ಯುದ್ಧದಲ್ಲಾದರೂ ಇದರ ಪರನ್ಮುಖನಾಗು ಕಂದ, ಪರನ್ಮುಖನಾಗು ಮಗನೇ. ಅಮ್ಮ, ಈ ಕರ್ಣನಂತ ನೀಚನಲ್ಲ ತಾಯಿ. ಕುಲಹೀನನಿಗೆ ಆಶ್ರಯವನ್ನು ಕೊಟ್ಟು ನನ್ನನ್ನು ಈ ರಾಜ್ಯದ ಆಧಾರ ಸ್ತಂಭವೆಂದು ನಂಬಿ ಅಮ್ಮ ಯುದ್ಧವನ್ನು ಹೂಡಿರುವಾಗ ನಾನು ಪರನ್ಮುಖನಾಗುವುದೇ ಆಗಲಾರದು ತಾಯಿ, ಸರ್ವತಾ ಆಗಲಾರದು. ಕಂದ, ಹೋಗಲಿ ಬಿಡು ಕಂದ. ಪಾಂಡವರೊಡನೆ ಕೂಡಿ ಬಾಳುವ ನಿನಗೆ ಇಷ್ಟವಿಲ್ಲದಿದ್ದರೆ ನಾಳೆ ನಡೆಯುವ ಘೋರ ಯುದ್ಧದಲ್ಲಿ ಪಾಂಡವರು ನಿನಗೇನಾದರೂ ಎದುರಾದರೆ ಅವರನ್ನು ಮಾತ್ರ ಕೊಲ್ಲಬೇಡ ಕಂದ. ಅವರನ್ನು ಉಳಿಸು. ಆ ಪಾಂಡವರು ಎಂದರೆ ಅದೆಷ್ಟೊಂದು ಪ್ರೀತಿ, ಮಮತೆ, ವಾತ್ಸಲ್ಯ ತಾಯಿ ನಿನಗೆ. ನಾನು ಎಷ್ಟೇ ಆದರೂ ಸೂತ ಪುತ್ರನಲ್ಲವೇ ಕಂದ? ನಾನು ಎಷ್ಟೇ ಆದರೂ ಸೂತ ಪುತ್ರನಲ್ಲವೇ ತಾಯಿ? ನನ್ನ ಎತ್ತದ ಮಗನ ಕಂದ, ನೀನು ಆ ಮಾತನ್ನ ಬೇಡ. ಅಮ್ಮ, ಆಗಲಿ ತಾಯಿ. ಸೂತ ಕುಲಕ್ಕೆ ಸೇರಿದ ಹತಿರತನ ಬಳಿ ತುಚ್ಛವಾಗಿ ಹೀನಾಯವಾಗಿ ಬೆಳೀತಿದ್ದದಲ್ಲವೇ ತಾಯಿ? ಹಾಗೆ ಇರಲಿಲ್ಲವೇ ತಾಯಿ ಈ ನಿನ್ನ ಮಾತೃ ವಾತ್ಸಲ್ಯ? ಅಮ್ಮ, ದ್ರೋಣಾಚಾರ್ಯರ ಸಮಕ್ಷಮದಲ್ಲಿ ವಿದ್ಯೆಯನ್ನು ಕಲಿಬೇಕೆಂದು ಬಹಳ ಸಂತೋಷದಿಂದ ಹೊರಟಿದ್ದವಲ್ಲ ತಾಯಿ. ಅದನ್ನು ನೋಡುತ್ತಾ ಹೀನಾಯಮಾನವಾಗಿ ನಿಂದಿಸದಲ್ಲ ತಾಯಿ, ನೋಡುತ್ತಾ ನಿಂತಿದ್ದರಲ್ಲ ತಾಯಿ ಭೀಮ, ನರ್ಜುನ, ಅರ್ಜುನ, ನಿನ್ನ 5 ಮಕ್ಕಳು. ಆಗ ಇರಲಿಲ್ಲವೇ ತಾಯಿ ಈ ನಿನ್ನ ಸಹೋದರರ ಸಂಬಂಧ? ಆಗಲಿ ತಾಯಿ, ಆಗಲಿ, ನಿನ್ನಿಚ್ಛೆಯದ್ದೇ ಆಗಲಿ, ಉಳಿಸುವೆನು. ಆ 5 ಮಕ್ಕಳಲ್ಲಿ 4 ಮಕ್ಕಳನ್ನು ಉಳಿಸುವೆನು ತಾಯಿ. ಆದರೆ ಆರಂಭ ಪರಮ ವೈದ್ಯ ಅರ್ಜುನನ್ನು ಮಾತ್ರ ಉಳಿಸಲಾರೆನು ತಾಯಿ, ಉಳಿಸಲಾರೆ. ಏಕೆ ಕಂದ? ಅರ್ಜುನ ಮೇಲೆ ನಿನಗೆ ಹೇಗೆ ಇಷ್ಟೊಂದು ಕೋಪ ಬೇಕೆ? ಹೌದು ತಾಯಿ, ಇಷ್ಟೊಂದು ವೈರತ್ವ ಬೇಕೆ ಮಗನೇ? ಹೌದು ತಾಯಿ. ಆತನೊಡನೆ ನಾನು ಯುದ್ಧ ಮಾಡುವುದನ್ನು ನೋಡಿ ನನ್ನ ಸ್ವಾಮಿ ಸುಯೋಧನು ಸಂತೋಷ ಪಟ್ಟರೆ ಆಗ ಈ ನನ್ನ ಜನ್ಮಕ್ಕೆ ಸಾರ್ಥಕವಾಗುವುದು ತಾಯಿ, ಸಾರ್ಥಕವಾಗುವುದು. ಮಗನೇ, ಹೋಗಲಿ ಬಿಡಕ, ನಿನ್ನ ಇಚ್ಛೆ ಇದ್ದಂತಾಗಲಿ. ಆದರೆ ಕಡೆಯದಾಗಿ ಈ ತಾಯಿಯ ಮಾತನ್ನು ನಡೆಸಿಕೊಡುವೆ ಯಾಕಂದ? ಕೇಳು ತಾಯಿ, ಅಗತ್ಯವಾಗಿ ನಡೆಸಿಕೊಡ್ಬೇನು. ಸತ್ಯವಾಗಿ ನಡೆಸಿಕೊಡುವೆಯ ಮಗನೇ? ಜನನಿ ನಿನ್ನ ಮಗನಿವನು ಉಸಿಯಾಡುವನೇನು ಕಂದ? ಜನನಿ ನಿನ್ನ ಮಗನಿವನು ಉಸಿಯಾಡುವನೇನು, ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವರೇ ಧರ್ಮಜನಾಡೆ ಈ ನಿನ್ನ ಪಾದ ಕಮಲದಾಡೆ ಜನನೇ
ಇಂದೀಗ ನೀನು ಕೆಟ್ಟೆ. ದೇವೇಂದ್ರನು ಮೋಸದಿಂದ ನಮ್ಮನ್ನ ಕವಚ ಕೊಂಡಲಗಳನ್ನು ಅಪಹರಿಸಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನಲ್ಲಿದ್ದ ಆತ್ಮದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ವಿದುರನಾದರೆ ನಿನ್ನ ದುರದೃಷ್ಟಕ್ಕನುಸಾರವಾಗಿ ಸರ್ವೋತ್ತಮವಾದ ಬಿಲ್ಲನ್ನೇ ಮುರಿದೆಸೆದನು. ಈಗ ನನ್ನ ಹೆತ್ತ ತಾಯಿ ತೊಟ್ಟ ಬಾಣವನ್ನು ತೊಡಬೇಡವೆಂದು ವಾಗ್ದಾನವನ್ನು ಹೇಳು ಬಯಸುತ್ತಿದ್ದಾಳೆ. ಮಿತ್ರ ಸುಯೋಧನ, ನಿನ್ನನ್ನು ಹೇಗೆ ರಕ್ಷಿಸಲಿ? ಕುರು ಸಾಮ್ರಾಜ್ಯವನ್ನು ನಾನು ಹೇಗೆ ಕಾಪಾಡಲಿ? ಅಷ್ಟ ದಿಕ್ಪಾಲಕರೇ, ಮುನಿಗಳೇ, ಸೂರ್ಯ ಚಂದ್ರಾದಿಗಳೇ, ನೀವೇ ಆ ನನ್ನ ಸ್ವಾಮಿ ಸುಯೋಧನನ್ನು ಕಾಪಾಡಬೇಕು. ಅಮ್ಮ ಆಗಲಿ ತಾಯಿ. ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು ತಾಯಿ. ಈ ಯುದ್ಧದಲ್ಲಿ ನಮಗೆ ಖಂಡಿತ ಜಯವಿಲ್ಲ. ನೀನು ಸಂತೋಷದಿಂದ ಹೋಗಿ ಬಾ ತಾಯಿ. ಆಗಬಹುದು ಕಂದ, ಆದರೆ ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೇ ಕಂದ? ಅಮ್ಮ, ನೀ ಹೆತ್ತ ಮಗನ ಮೇಲೂ ಸಂದೇಹ? ಹೆತ್ತ ಕರುಳಿನ ಬಾಧೆಯನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲುಲ್ಲೆ, ಕಟ್ಟ ಕಡೆಯೋಳ್ ಕರ್ಮದ ಹಾದಿಗೆ ಕಾಲಿಡಲುಲ್ಲೆ, ಇದೋ ಕೊಡುವೆನು ಭಾಷೆಯನ್ನು ಬಿಡು ಚಿಂತೆಯ ಜನನೇ, ಜನನೇ. ಸಂದೇಹವ ನನ್ನ ಭಾಷೆಯ ಕೇಳಮ್ಮ, ಸಂದೇಹವ ಬಿಡುವಮ್ಮ. ಹಿಡಿಯುವುದೊಂದೇ ಬಾಣದ ಗುರಿಯು, ತೊಡುವುದಿಲ್ಲ ಮತ್ತೊಂದ. ಹಿಡಿಯುವುದೊಂದೇ ಬಾಣದ ಗುರಿಯು, ತೊಡುವುದಿಲ್ಲ ಮತ್ತೊಂದ. ಮುಗಿಲ ಹಿಡಿದು ಬರಲಿ, ಈ ಧರೆಯು ಬಿರಿದು ನಿಲ್ಲಲಿ. ಮುಗಿಲ ಹಿಡಿದು ಬರಲಿ, ಈ ಧರೆಯು ಬಿರಿದು ನಿಲ್ಲಲಿ. ನಿನ್ನಾಣೆ ತಪ್ಪೆಲಮ್ಮ, ನಿನ್ನಾಣೆ ಸತ್ಯವಮ್ಮ, ಬಿಡು ಚಿಂತೆಯ ಜನನೇ. ಮಗನೇ, ಆಗಬಹುದು ಕಂದ, ನಾನಿನ್ನು ಹೋಗಿ ಬರುವೆನು ಮಗನೇ. ಆಗಬಹುದು ತಾಯಿ. ಅಮ್ಮ, ಕಂದ, ನನ್ನದೊಂದು ಕೋರಿಕೆ ಇರುವುದು ತಾಯಿ. ನಡೆಸಿಕೊಡುವುದಾದರೆ ವಿಜ್ಞಾಪಿಸಿಕೊಳ್ಳುವೆನು ತಾಯಿ. ಅದೇನು ಹೇಳು ಮಗನೇ? ಶ್ರೀಕೃಷ್ಣನ ಮೇಲಾಣೆ, ಸತ್ಯವಾಗಿಯೂ ನಡೆಸಿಕೊಡುವೆನು ಕಂದ. ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವು ಎಲ್ಲಿಯೂ ತಿಳಿಸಬೇಡ ತಾಯಿ. ಈ ಯುದ್ಧದಲ್ಲಿ ನನ್ನಿಂದ ಅರ್ಜುನನೇ ಮೃತನಾದರು, ಅರ್ಜುನನಿಂದ ನಾನೇ ಮೃತನಾದರು 5 ಜನ ಮಕ್ಕಳು ಉಳಿದೇ ಉಳಿವರು ತಾಯಿ. ದೈವಾನುವಶ ಈ ಯುದ್ಧ ರಂಗದಲ್ಲಿ ನಾನೇನಾದರೂ ಹತನಾದರೆ ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ಕ್ರಿಯಾದಿಗಳನ್ನು ನಡೆಸಿಕೊಡಬೇಕೆಂದು ವಿಜ್ಞಾಪಿಸಿಕೊಳ್ಳುವನು ತಾಯಿ. ಅಯ್ಯೋ ಪರಮಾತ್ಮ, ಇಂತಹ ಸಂಕಟಗಳಿಂದಲೇ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವು ಇಲ್ಲದೆ ಹೋಗಲಿ ಕಂದ, ಈ ಪ್ರಪಂಚದ ಇಲ್ಲದೆ ಹೋಗಲಿ ಮಗನೇ. ಅಮ್ಮ, ನಿನ್ನ ಮುಖವನು ಯುಗದಿ ಕಾಣಲುವುದೆಂದು. ಅಮ್ಮ, ಅಮ್ಮ
ಬಗೆ ಬಗೆಯಲ್ಲಿ ನೊಂದು ಕಣ್ಣೀರ ಕರಗಿ ಅಮ್ಮ ಅಮ್ಮ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ದೈವಾನುಕೂಲ ಇಲ್ಲದವರು ಈ ಧರೆಯಲ್ಲಿ ಬದುಕಿದ್ದು ವ್ಯರ್ಥ. ಇದು ಎಲ್ಲ ನಿನ್ನ ಲೀಲೆ ಅಗಣಿತವಾದದ್ದು. ಕರಿತವರಾರೋ ವಿಧಿ ನಿನ್ನ ಮಾಯೆಯ ತಿಳಿದವರ
ಅರಿಯಲ ಸಾಧ್ಯವೋ ಅರಿತವರಾರೋ ವಿಧಿ ನಿನ್ನ ಮಾಯೆಯ ತಿಳಿದವರಾರಿಹರೋ ದೇವ ಅರಿಯಲ ಸಾಧ್ಯವೋ ಶ್ರೀಹರಿ ದೈವಾನುಕೂಲ ಇಲ್ಲದವರು ಈ ದರಿಯಲ್ಲಿ ಬದುಕಿದ್ದು ವ್ಯರ್ಥ ವ್ಯರ್ಥ. ಪ್ರಿಯತಮೆ, ನೀವು ಯುದ್ಧಕ್ಕೆ ಹೋಗುವುದಾಗಿ ದೂತರಿಂದ ಸಮಾಚಾರವು ಕೇಳಿ ಬಂದಿತ್ತು, ಅದು ನಿಜವೇ ಸ್ವಾಮಿ? ಹೌದು ಉತ್ತರ. ಇಂದು ನಿನ್ನೊಡನಿದ್ದು ಮಧುರವಾದ ಪ್ರಿಯ ಭಾಷಣಗಳಿಂದ ಕಾಲ ಕಳೆಯೋಣವೆಂದು ನಾನಿಲ್ಲಿಗೆ ಬಂದೆ. ಆದರೆ ಏನು ಮಾಡಲಿ, ನನಗೆ ಅದಕ್ಕೂ ಸಹ ಸಮಯವಿಲ್ಲದಂತಾಗಿದೆ. ಪ್ರಾಣೇಶ್ವರ, ನನ್ನಿಂದೇನಾದರೂ ಅಪರಾಧವಾಯಿತು ಸ್ವಾಮಿ? ಉತ್ತರ, ನಿನ್ನೆ ದಿನ ನನ್ನ ದೊಡ್ಡಪ್ಪನಾದ ಭೀಮ್ ತಂದೆ ಒಂದು ಕಡೆ ಸಂಸಪ್ತಕರೊಡನೆ ಯುದ್ಧ ಮಾಡುತ್ತಿರುವರು. ಪಾಂಡವರ ಪ್ರಿಯ ಬಂಧುವಾದ ವಾಸುದೇವನು ತಂದೆಗೆ ಸಹಾಯಕನಾಗಿ ಹೊರಟಿರುವರು. ಇವರು ಇಬ್ಬರೂ ಇಲ್ಲದ ವೇಳೆಯಲ್ಲಿ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿ ವ್ಯೂಹದ ಮಹಾದ್ವಾರದಲ್ಲಿ ಅಸಮಸಾಯಿಸಿದ ಸೈನ್ಯವನನ್ನು ನಿಲ್ಲಿಸಿರುವರು. ಅವನನ್ನು ಜಯಿಸಲಾರದೆ ನಮ್ಮ ವೀರ ಯೋಧರು 3 ದಿನಗಳಿಂದ ಹತರಾಗುತ್ತಿರುವರು. ದೇವಿ ಪ್ರಾಣೇಶ್ವರ, ಮಾವನವರಾದ ಭೀಮಸೇನರಿದ್ದು ಹೀಗಾಯಿತೆ? ಉತ್ತರ, ನಿನ್ನೆಯ ದಿನ ನನ್ನ ದೊಡ್ಡಪ್ಪನಾದ ಭೀಮಸೇನನು ವ್ಯೂಹವನ್ನು ಭೇದಿಸಿ ಅವರನ್ನು ಜಯಿಸಲಾರದೆ ನಿರಾಶನಾಗಿ ಹಿಂತಿರುಗಿ ಬಂದಿರುವರು. ದೇವಿ ಪ್ರಾಣೇಶ್ವರ, ಹಾಗಾದರೆ ನೀವು ಆ ವ್ಯೂಹವನ್ನು ಭೇದಿಸಬಲ್ಲಿರಾ? ಉತ್ತರ, ಆ ಚಕ್ರವ್ಯೂಹವನ್ನು ಭೇದಿಸುವ ಉಪಾಯ ನನಗೂ ಮತ್ತು ನಮ್ಮ ತಂದೆಗೆಲ್ಲದೆ ಮತ್ತಾರಿಗೂ ತಿಳಿಯದು. ದೇವಿ ಅದು ಹೇಗೆ ಸ್ವಾಮಿ? ಅದೊಂದು ದೊಡ್ಡ ಕತೆ ದೇವಿ. ನಾನು ನನ್ನ ತಾಯಿಯ ಗರ್ಭದಲ್ಲಿದ್ದಾಗ ನಮ್ಮ ಮಾವನಾದ ಶ್ರೀಕೃಷ್ಣ ಪರಮಾತ್ಮನು ತನ್ನ ತಂಗಿಯನ್ನು ತವರಿಗೆ ಕರೆದುಕೊಂಡು ಹೋಗುವಾಗ ಮಾರ್ಗ ಮಧ್ಯದಲ್ಲಿ ಆಯಾಸಗೊಂಡ ತಾಯಿಯು ಮಾವನನ್ನು ಒಂದು ಕಥೆ ಹೇಳುವಂತೆ ಕೇಳಿದಳು. ಆಗ ಮಾವನಾದ ಶ್ರೀಕೃಷ್ಣ ಪರಮಾತ್ಮನು ಈ ಚಕ್ರವ್ಯೂಹ ಭೇದಿಸುವ ಕಥೆಯನ್ನು ಹೇಳುತ್ತಿದ್ದಂತೆ ತಾಯಿಗೆ ನಿದ್ರೆ ಹತ್ತಿತ್ತು. ಆಗ ಆಕೆ ಗರ್ಭದಲ್ಲಿದ್ದ ನಾನು
ಈ ಚಕ್ರವ್ಯೂಹವನ್ನು ಭೇದಿಸುವ ಕಥೆಯನ್ನು ಕೇಳಿ ತಿಳಿದುಕೊಂಡೆನೂ ದೇವಿ. ಪ್ರಾಣೇಶ್ವರ, ಹಾಗಾದರೆ ನೀವು ಆ ವ್ಯೂಹವನ್ನು ಭೇದಿಸಿ ಜಯಿಸಬಲ್ಲಿರಾ? ದೇವಿ, ಅಷ್ಟು ಮಾತ್ರವಲ್ಲ, ಹಾಕುತ್ತಾ ಚಕ್ರವ್ಯೂಹದ ಘೋರಸಿಂಹನ ಆಸೆಯಿಂದ ಅವನಿಗೆ ಮಣ್ಣು ಮುಕ್ಕಿಸಿ ದ್ರೋಣ ರಚಿಸಿರುವ ಚಕ್ರವ್ಯೂಹವನ್ನು ನುಚ್ಚು ನೂರು ಮಾಡಿ ವೈರಿಗಳ ಬಿಸಿ ರಕ್ತದಿಂದ ರಣದೇವಿಗೆ ರಕ್ತಾಭಿಷೇಕ ಮಾಡಿಸುತ್ತೇನೆ. ಪ್ರಾಣೇಶ್ವರ, ನಿಮ್ಮ ಮಾತುಗಳನ್ನು ಕೇಳುತ್ತಿದ್ದರೆ ನನಗೆ ಭಯವಾಗುತ್ತಿರುವುದು ಸ್ವಾಮಿ. ಎಷ್ಟೇ ಆಗಲಿ ಎಂಗೆಳೆಯರ ಮುಂದೆ ಮಂಗಳ ಶೌರ್ಯ ಪಾಡುವ ಆ ಉತ್ತರ ಕುಮಾರನ ತಂಗಿಯಲ್ಲವೇ ನೀನು? ಅವನ ಗಾಳಿಯು ನಿನಗೂ ತಟ್ಟಿದಂತಿದೆ. ಕಾಂತೆ ನಿನ್ನಯ ಮನವು ಮೋಹಿಸಿ ಎನ್ನನು ಅಡ್ಡಿ ಮಾಡುವ ವೇಳೆ ನಿನ್ನೀ ಕರಗಳು ಕಾಂತೆ ನಿನ್ನಯ ಮನವು ಮೋಹಿಸಿ ಎನ್ನನು ಕಾಂತೆ ನಿನ್ನಯ ಮನವು ಮೋಹಿಸಿ ಎನ್ನನು ಅಡ್ಡಿ ಮಾಡುವ ವೇಳೆ ನಿನ್ನೀ ಕರಗಳು
ಯುದ್ಧಕ್ಕೆ ಹೊರಡುವ ಮುನ್ನ ನಿನ್ನ ಪ್ರೇಮಾನುರಾಗದಿಂದ ನನ್ನನ್ನು ಆನಂದಿಸಿ ಕಳಿಸಿದೆ. ಪ್ರಾಣೇಶ್ವರ, ನಾನೇ ಹೂಗಳಿಂದ ಆರಿಸಿ ಕಟ್ಟಿದ ಹೂಮಾಲೆಯನ್ನು ಧರಿಸಿ ಯುದ್ಧದಲ್ಲಿ ಜಯಶಾಲಿಯಾಗಿ ಬನ್ನಿ. ಹಲೋ जय मंगलदायक हरिये जय पावनदारि मुरारे जय मंगलदायक हरिये जय पावनदारि मुरारे जय मंगलदायक हरिये मंगलवर गुण श्रीलोला जय मंगलवर गुण श्रीलोला जय 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 श्री हरिये
ಜಯ 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 ಶ್ರೀ ಹರಿಯೇ ಜಯ ಮಂಗಳದಾಯಕ ಹರಿಯೇ ಜಯ ಪಾವನಧಾರಿ ಮುರಾರೇ ಜಯ ಮಂಗಳದಾಯಕ ಹರಿಯೇ जनगण मन अधिनायक जय हे भारत भाग्य विधाता पंजाब सिंधु गुजरात मराठा द्राविड उच्चल वंगा विंध्य हिमाचल यमुना गंगा उच्चल जलधि तरंगा तव शुभ नामे जाहे तव शुभाशिष माहे गाहे तव जय गाता जनगण मंगलदायक जय हे भारत भाग्य विधाता जय हे जय हे जय हे जय 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 हे बोलो भारत माता की यथा यथा हि धर्मस्य ग्लानिर्भवति भारत अभ्युत्थानमधर्मस्य तदात्मानं सृजाम्यहं पवित्राणाय साधूनां विनाशाय चतुष्कृतः धर्म संस्थापनार्थाय संभवामि युगे युगे संभवामि युगे 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 अनायप मेस्टर ವೇದಿಕೆ ಮೇಲೆ ಬರಬೇಕು